ಹಾಯ್ ಫ್ರೆಂಡ್ಸ್, ನಾನಿವತ್ತು ರೇಖಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಪರ್ಶ ರೇಖಾ ಅಂತಲೇ ಪ್ರಸಿದ್ಧಿಯಾದಂತಹ ನಮ್ಮ ರೇಖಾ ಅವರು ಹುಟ್ಟಿದ್ದು ಬಂದು ಬೆಂಗಳೂರಿನಲ್ಲೇ. ಮೂಲತಃ ಇವರು ಕರ್ನಾಟಕದವರು ಅಂತಲೇ ಹೇಳ್ಬೋದು. ಇವರ ತಂದೆ ಹೆಸರು ಬಂದು ಶಂಕರ್ ಪ್ರಸಾದ್ ಅಂತ, ತಾಯಿ ಹೆಸರು ಬಂದು ಭಾಗ್ಯಲಕ್ಷ್ಮಿ ಅಂತ. ಹಾಗೆಯೇ ಇವರ ವೃತ್ತಿ ಜೀವನ ಅಂತ ನೋಡೋದಾದರೆ ನಟಿ, ಚಲನಚಿತ್ರ ನಿರ್ಮಾಪಕಿ ಹಾಗೆ ನಿರ್ದೇಶಕಿಯಾಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಇವರ ಚೊಚ್ಚಲ ಸಿನಿಮಾ ಅಂತ ನೋಡೋದಾದರೆ ಅದು ಸುದೀಪ್ ಅವರ ಅಭಿನಯದ ಸ್ಪರ್ಶ ಮೂವಿ. ಈ ಒಂದು ಮೂವಿ ರಿಲೀಸ್ ಆದಾಗಿದ್ದು ಬಂದು 2002ರಲ್ಲಿ. ಈ ಮೂವಿ ರಿಲೀಸ್ ಆದಾಗ ಇವರು ಮೊದಲು ನಾಯಕಿಯಾಗಿ ಪಾದಾರ್ಪಣೆ ಮಾಡ್ತಾರೆ ನಮ್ಮ ಸ್ಯಾಂಡಲ್ವುಡ್ಗೆ. ಆನಂತರ ಬಂದಂತಹ ಮೆಜೆಸ್ಟಿಕ್ ಕೂಡ ತುಂಬಾ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಈ ಮೂವಿನ ಡೈರೆಕ್ಷನ್ ಮಾಡಿದ್ದು ಸಾಯಿ ಪ್ರಕಾಶ್ ಅವರು. ಈ ಮೂವಿಲಿ ದರ್ಶನ್ ಅವರ ಜೊತೆಗೆ ನಟಿಸಿದ್ದಾರೆ ನಮ್ಮ ರೇಖಾ ಅವರು. ಈ ಒಂದು ಮೂವಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು. ಈಗ ಪರಿಶುದ್ಧಂ ಎನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ರೇಖಾ ಅವರು. ಹಾಗೆ ರೇಖಾ ಅವರ ಮೂವಿಗಳು ತುಂಬಾ ಒಂದು ವೈರಲ್ ಆಗಿದ್ದಂತಹ ಮೂವಿಗಳು ಅಂತ ಅಂದರೆ MLA ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆಗ ಬಡವ ರಾಸ್ಕಲ್ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರೇಖಾ ದಾಸ್ ಅವ್ರಿಗೆ ಮೊದಲಿಂದನೂ ಚಾಲೆಂಜಿಂಗ್ ಕ್ಯಾರೆಕ್ಟರೇ ತುಂಬಾ ಇಷ್ಟ. ಅದೇ ಕಾರಣಕ್ಕೆ ಬಡವ ರಾಸ್ಕಲಲ್ಲಿ ಒಂದು ವಿಲನ್ ರೋಲ್ನ ಇವರು ಒಪ್ಕೊಳ್ತಾರೆ. ಹೀಗೆ ರಿಯಾಲಿಟಿ ಶೋ ಅಂತ ನೋಡೋದಾದರೆ ಇವರು ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ ಪ್ರಸಾರವಾದಂತಹ ಬಿಗ್ ಬಾಸ್ನ ಸೀಸನ್ 4ರಲ್ಲಿ ಕಂಟೆಸ್ಟೆಂಟ್ ಆಗಿ ಸ್ಪರ್ಧಿಸ್ತಾರೆ. ಹಾಗೆಯೇ ಉತ್ತಮ 6ನೇ ಫೈನಲಿಸ್ಟಲ್ಲಿ ಇವರೇ ಇರ್ತಾರೆ ಅಂತಲೇ ಹೇಳ್ಬೋದು. ರೇಖಾ ಅವರು ಬಿಗ್ ಬಾಸಲ್ಲಿ ತುಂಬ ಒಳ್ಳೆ ಪ್ರಶಂಸೆನ ತಗೊಳ್ತಾರೆ. ಹಾಗೆ ಜನಗಳ ಮನ್ನಣೆ ಕೂಡ ಸಿಗುತ್ತೆ ನಮ್ಮ ರೇಖಾ ಅವ್ರಿಗೆ. ರೇಖಾ ಅವರು ಹಲವಾರು ಧಾರಾವಾಹಿಗಳಲ್ಲಿ ಪ್ರಮುಖ ಹಾಗೂ ಪೋಷಕ ನಟಿ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇವರೇನೆ ರೇಖಾ ಅವರ ಮಗ. ಇವರು 2001ರಲ್ಲಿ ಮದುವೆ ಆಗ್ತಾರೆ. ಅವರ ಬಾಲ್ಯ ಗೆಳೆಯನ ಜೊತೆ ನಮ್ಮ ರೇಖಾ ಅವರು ಮದುವೆ ಆಗ್ತಾರೆ. ಮದುವೆ ನಂತರ ಇವರು ಸಿನಿಮಾಗಳಲ್ಲಿ ಅಷ್ಟೇನೂ ಕಾಣಿಸಿಕೊಳ್ಳೋದಿಲ್ಲ. ಆದರೆ ಈಗ ಸದ್ಯಕ್ಕೆ ಬಡವ ರಾಸ್ಕಲ್ ಹಾಗೆ MLA ಹೀಗೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾತ್ರ ರೇಖಾ ಅವ್ರನ್ನ ನೋಡ್ಬೋದು. ಹಾಗೆ ಇವರು ರಾಜಕೀಯದಲ್ಲೂ ಕೂಡ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಎಷ್ಟೋ ಚುನಾವಣೆಗಳಲ್ಲಿ ಇವರು ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ರೇಖಾ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ರೇಖಾ ಅವರ ಯಾವ ಒಂದು ಮೂವಿ ನಿಮಗೆ ತುಂಬ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ.